ಈಗ ಕೈ ಬಿಡಬೇಡ ಅಂತ ಹೇಳಿಗಿರಲ್ಲ, ಅದು ಯಾವಾಗ ಮದುವೆಗೆ ಮುಂಚೆ ಯಾರಾದ್ರೂ ಕೈ ಹಂಗೇನಿಲ್ರಿ. ಕೈ ಬಿಡಬ್ಯಾಡ, ಕೈ ಬಿಡಬ್ಯಾಡ, ಲವ್ ಮಾಡೋದು ಬಿಡಬ್ಯಾಡ ಹುಡುಗಿ, ನಿನ್ನ ಮ್ಯಾಲ ಜೀವಾನ ಇಟ್ಟುಕೊಂಡೇನಿ. 4 ವರ್ಷ ನಿನ್ನ ಲವ್ ಮಾಡಿ ಗೆಳತಿ ಚಡ್ಡಿನೂ ಹರ್ಕೊಂಡೇನಿ. ಈಗ ಇನ್ನೊಂದ್ರಿ, ಚಡ್ಡಿಗೂ ನಿಮ್ಗೆ ಏನ್ ಸಂಬಂಧ ರೀ? ಸೊ ಲಪ್ಪಂಗ ರಾಜ ಎಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತಾನ. ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ, ನೀನು ಚಕ್ಕ ನೀನು ಚಕ್ಕ ನೀನು ಚಕ್ಕ. ಈಗ ಅದ್ರ ಜೊತೆಗೆ ಈಗ ವಿಡಿಯೋ ಮಾಡ್ತೀರಿ, ವಿಡಿಯೋ ಆಯ್ತು ಎಲ್ಲ ಆಯ್ತು, ಎಡಿಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಟೈಮ್ನಾಗ ಪಂಚಿಂಗ್ ಕೊಡ್ತೀರಿ, ಯಾವ ಟೈಮ್ದಾಗ ನಗುವನ್ನ ಯಾಡ್ ಮಾಡ್ತೀರಿ, ಅದೇ ಹಂಗ್ರಿ ಯಾವಾಗ ಕಲ್ತ್ರಿ ಹಿಂಗೆಲ್ಲ ನೀವು? ಇದೆಲ್ಲ ಫೀಲ್ಡಿಗೆ ಬಂದ್ ಬೆಳಕರಿ, ಇದೆಲ್ಲ ನಾವ್ ಕಲ್ತಿದ್ದ ಫೀಲ್ಡಿಗೆ ಬಂದ್ ಬೆಳಕರಿ, ನಮ್ಗೆ ಏನು ಗೊತ್ತಿಲ್ರಿ. ಆಮೇಲೆ ನಾವ್ ಈಗಾದ್ರೂ ರೀಲ್ಸ್ ನಾನು ಕೆಲವೊಂದ್ ಪಟ ಅಪ್ಲೋಡ್ ಮಾಡ್ಬೇಕು ಸಂಜೆ ಅಂದ್ರೆ ಕಾಯಿನ್ ಮಾಸ್ಟರ್ ಅಂತ ಕಲ್ತೇನ್ರಿ ನಾನು. ಮಾಡ್ಕೊಂಡು ಜಾಡ್ಸಿ ಬಿಡ್ತೀರಿ. ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟೊಂದು 25,000 ಪೀಸ್ ಇತ್ತಂದ ಹತ್ರ ಗುದ್ದಿರ ಕೈ ಕೂತ್ರಿ. ನಮ್ಮ ಹುಡುಗದನ್ರಿ ಒಬ್ಬ, ಅವ್ನ್ ಸಣ್ಣಂಗೆ ಅವ್ನ್ ಸ್ವಲ್ಪ ಆಲ್ರೆಡಿ ಮೊದ್ಲ ಕಲ್ತಿದ್ರ. ಅವ್ನ್ ಬಾಜು ಕುತ್ಕೂತ್ ನಾವಟ್ ಕಲ್ತಿರಿ. ಅವ್ ಇರ್ಲಿಕ್ಕ ನಾ ಇರ್ಲಿಕ್ಕ ಅವ ಕುತ್ಕೊಂಡ್ ಮಾಡ್ತಾರ. ಬಟ್ ಎಡಿಟಿಂಗ್ ಮಾಡೋತ್ನಾಗ ನಾ ಮುಂದಿರ್ತೇನ್ರಿ. ಒಟ್ಟ ಮುಂದಿರತ್ತೇನೆ. ರೀಲ್ಸ್ ಅದು ಎಲ್ಲ ನೀವು ನಾರ್ಮಲ್ ಮೊಬೈಲ್ದಾಗ ಮಾಡ್ತಾರೆ. ಮತ್ತ ಇವ ಶಾರ್ಟ್ ಮೂವಿ ರೀ, ಮತ್ತ ಈಗ ಅಂದ್ರ ಸಾಂಗ್ ಎಲ್ಲ ಶೂಟ್ ಎಲ್ಲ ಕ್ಯಾಮ್ರಾದಾಗ? ಕ್ಯಾಮ್ರಾದಾಗ ಅದಾರ್ರಿ. ಈಗ ಅಷ್ಟ ಕಾಮಿಡಿ ವಿಡಿಯೋ ಮಾಡ್ಕೊಂಡ್ ಬರ್ಬೇಕಂದ್ರೂ ಅದಕ್ಕೊಂದ್ ಸ್ವಲ್ಪ ಹುಡುಗರು ಯಾರ್ಯಾರ ಅವ್ನ ಪಾತ್ರ ಇದ್ದಾಗ ಅವ್ನು ಹಿಡಿತಾನ್ರಿ. ಚಲೋ ಪ್ರೊಫೆಷನಲ್ ಯಾವ್ದಾರ ಒಂದ್ ಸಾಂಗ್, ಒಂದ್ ದೊಡ್ಡ ಶಾರ್ಟ್ ಮೂವಿ ಮಾಡೋದಿತ್ತಂದ್ರ ಅದಕ್ಕ ಮಂಜುವನ್ನ ಲಿಖಿತನ ಅಂತ ಇವ್ರೆಲ್ಲ ಬಾಳ ಮಂದಿ ಅದಾರ್ರಿ. ಪ್ರೀ ವೆಡ್ಡಿಂಗ್ ಶೂಟ್ ಅದು ಮಾಡ್ತಾರ ಅವ್ರಿಗೆ ಫೋನ್ ಹೆಚ್ಚಂದ್ರ ಬರ್ತಾರ. 4 ದಿನ ನಿಂತು ಮಾಡ್ಯಾರ. ಅದಕ್ಕೂ ಅಂತ ಒಂದ್ ಐತ್ರಿ ತಂಡ ಐತ್ರಿ, ಎಲ್ಲಾ ತರ ಐತ್ರಿ. ಹಂಗ ಸುಮಾರು ಒಂದ್ 15-20 ಮಂದಿ ಇದಾವ್ರಿ ನಾವು ಟೋಟಲ್. ಬಟ್ ಕಾನ್ಸೆಪ್ಟ್ ಇದಾಗ ಅಷ್ಟ ಕೂಡಿರ್ತೀವ್ರಿ, ಇಲ್ಲಾಂದ್ರೆ ಅವ್ರ ಕೆಲಸ ಬಿಜಿ ಇರ್ತಾರ. ಈಗ ಕೈ ಬಿಡಬೇಡ ಅಂತ ಹೇಳಿಗಿರಲ್ಲ, ಅದು ಯಾವಾಗ ಮದುವೆಗೆ ಮುಂಚೆ ಯಾರಾದ್ರೂ ಕೈ? ಹಂಗೇನಿಲ್ರಿ. ಯಾವ ವಯಸ್ಸಿನಾಗ ಮದುವೆ ಆಗಿದ್ರಿ? ನಂದ್ರಿ 23 ಕರೆಕ್ಟ್ 23 ಮದುವೆ ಆಗಿತ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ, ಎಲ್ಲಾ ಇಂಟರ್ವ್ಯೂದಾಗ ಹೇಳಿರಿ ಅನ್ನೋದ್ ಮದುವೆ ಆಗೈತಿ. ಇಬ್ರು ಮಕ್ಳದಾರ? ಏನ್ 2 ಗಂಡ್ರಿ. ಎರಡು ಗಂಡರೇ? ಅಂದ್ರೆ ಈಗ ಕೈ ಬಿಡಬೇಡ ಸಾಂಗ್ ಐತ್ರಲ್ಲ, ಅದ್ ನಾನು 2 ಸತಿ ಹೇಳಿದ್ರು ನಿಮ್ಗೆ ಕಡಿಮೆನ, ಲಿರಿಕ್ ಮಾತ್ರ ಅಲ್ಟಿಮೇಟ್ ಆಗೈತ್ರಿ. ನಾ 2 ಸತಿ ಕೇಳೇನೋ ಗೊತ್ತಿಲ್ಲ, ರೆಸ್ಪಾನ್ಸ್ ಚಲೋ ಬತ್ತಿರದ. ಒಂದು ಶಾರ್ಟ್ ಮೂವಿ ಮಾಡತ್ತಿದ್ರಿ ನಾ, ಒಂದ್ ರಕ್ತ ಕುಡಿತೀನಿ ಅಂತ ಹೇಳಿ ಒಂದ್ ಕಾಮಿಡಿ ವಿಡಿಯೋ. ನಮ್ಮ ಆಯಿ ಬಂದಿರ್ತಾ ಇದ್ದೇವ, ಅದ್ರಾಗ ಫೋನ್ ಕಾಲ್ಸ್ದಾಗ ಒಂದು ಕಾಮಿಡಿ ಸಾಂಗ್ ಹಾಡ್ಬೇಕ ನಾ, ಅಟ 4 ಲೈನ್ ಬರದ ಅಂತ ಫಸ್ಟ್ ವಿಚಾರ ಮಾಡಿದ್ರಿ ನಾ. ಫೋನ್ ಮಾಡಿದ ಪೆಟ್ಟಗ ಬ್ಲಡ್ ಹತ್ತಿರ್ತೈತಿ ನನಗೆಲ್ಲ. ನನ್ ಗರ್ಲ್ ಫ್ರೆಂಡ್ ಕಾಲ್ ರಿಸೀವ್ ಮಾಡಿದ ತಕ್ಷಣ, ಲವ್ ಮಾಡೋದು ಬಿಡಬ್ಯಾಡ ಹುಡುಗಿ, ನಿನ್ನ ಮ್ಯಾಲ ಜೀವಾನ ಇಟ್ಟುಕೊಂಡೇನಿ. ಆ ಒಂದು ಸ್ಟೋರಿ ಪ್ರಕಾರ ಅವ್ನ ಲಿರಿಕ್ಸ್ ಹಾಡ್ತಾನ್ರಿ. 4 ವರ್ಷ ನಿನ್ ಲವ್ ಮಾಡಿ ಚಡ್ಡಿನ ಹರ್ಕೊಂಡೇನಿ, ನಿಮ್ ಮನಿ ಮಂದೆಲ್ಲ ಬಂದ್ರು ಸಿಕ್ಕಂಗ ಕಾಲ್ ಮೇಲೆ ಹೊಡೆದ್ರು, ನಿರ್ಧಾರ ಮಾಡನಿ ಗಚ್ಚಿ, ನಿಮ್ಮನ್ನ ಬಡದಾನ ಪ್ಯಾಂಟ್ ಬಿಚ್ಚಿ, ನನ್ನ ಹೆಸರ ಕೊಟ್ಟಾರ ಪೊಲೀಸ್ ಸ್ಟೇಷನ್ಕ, ಪೊಲೀಸರು ಹೊಡೆದಾರ ಬೆಳ್ಬದ್ನಕ. ಈ ತರ ಹೇಳ್ತಿರ್ತಾನ್ರಿ ನಾವ್ ಹಾಡ್ನ್ಯಾಗ. ಅದ್ ಅಷ್ಟ ಬರ್ದಿದ್ದೀರಿ ನಾ ಸ್ಟಾರ್ಟಿಂಗ್. ಅದ ಇನ್ಸ್ಟಾಗ್ರಾಮ್ದಾಗ ರೆಸ್ಪಾನ್ಸ್ ಬಾಳ ಚಲೋ ಬರಾಕತ್ತಿರೋದು. ಫುಲ್ ಸಾಂಗ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದ್ ಚರಣ ಅಂತ ರೆಡಿ ಆಗಿದ್ರ. ಅದ್ 2ನೇದು ಬತ್ರಿ, 3ನೇದು ಬತ್ರಿ. ಏನೋ ಒಂದ್ 6 ನಿಮಿಷ ಸಾಂಗ್ ಆತಿರದ. ಚಲೋ ರೆಸ್ಪಾನ್ಸ್ ಇನ್ಸ್ಟಾಗ್ರಾಮ್ದಾಗ ಅಂತೂ ಜಗ್ ಮಂದಿ ರೀಲ್ಸ್ ಮಾಡಿರತ್ರ. ಈಗ ಇನ್ನೊಂದ್ರಿ, ಚಡ್ಡಿಗೂ ನಿಮ್ಗೆ ಏನ್ ಸಂಬಂಧ ರೀ? ಆಲ್ಮೋಸ್ಟ್ ಒಂದ್ ನಾ ಅಂತೂ ಬೇಜಾನ್ ಬಾಳ್ ನೋಡಿನ್ ಬಿಡ್ರಿ. ಚಡ್ಡಿ ಹರಿದೈತಿ ಇಲ್ಲ ಚಡ್ಡಿ ಬಿಚ್ ಅದೇ ಚಡ್ಡಿ ಬಿಚ್ಚ ಹೊಡೆದಾರ. ಚಡ್ಡಿಗೂ ನಿಮ್ಗೆ ಏನ್ ಏನ ಅಂದ್ರೆ ಚಡ್ಡಿಗ್ ನಿಮ್ಗ ಏನ ಏನಾರ ಮನಸ್ತಾಪ ಅದಾವ? ಹಂಗೇನಿಲ್ರಿ. ಬರ್ಮೋಡ ಚಡ್ಡಿ ಹಾಕೊಂಡ್ ಸೆಂಟ್ರಿಂಗ್ ಕೆಲಸ ಮಾಡ್ತೇನ್ರಿ. ಮತ್ತ ಆಲ್ಮೋಸ್ಟ್ ಬಾಳ ಕತ್ತಿ ಅದ ಚಡ್ಡಿ ಬಗ್ಗೆ. ಚಡ್ಡಿ ಬಿಚ್ಚ ಅಂದ್ರ ಅದೊಂದು ಡಿಫ್ರೆಂಟ್ ಆಗತ್ತೆ. ಚಡ್ಡಿ ಬಿಚ್ಚ ಬಡದಾರ ಅಂದ್ರ ಅದು ಡಿಫ್ರೆಂಟ್ ಆಗತ್ರಿ. ಮತ್ ಇನ್ನೊಂದ್ರಿ, RCB ರೀ, ಪ್ರತಿ ಒಂದ್ರಾಗೂ ಇರ್ತೈತ್ರಿ ನಿಮ್ಗೆ. RCB ಇಲ್ಲಂದ್ರ ನೀವು ಲಪಂಗ್ ರಚನೆ ಅಲ್ರಿ. ಅದ್ರ ಬಗ್ಗೆ RCB ಬಗ್ಗೆ ಎಷ್ಟು ಅಂದ್ರ, ಈ ಕರ್ನಾಟಕದವ್ರ ಆಲ್ಮೋಸ್ಟ್ RCB ಅಂದ್ರೆ ಇಷ್ಟ ರೀ. ಬಟ್ ಅದನ್ನ ನೀವು ಸಾಂಗ್ ಮುಖಾಂತರ ತೋರಿಸ್ತೀರಿ, ಎಲ್ಲರೂ ಒಂದ್ ಕಡೆ ನನ್ ಪ್ರೀತಿ ಐತೆ ಅಂತ ತೋರಿಸ್ತೀರಿ. ಹೆಂಗೈತ್ರಿ RCB ನಾವ್ ಅಭಿಮಾನಿಗಳ ಒಂದ್ ಮೆಂಟಾಲಿಟಿ ಬ್ಯಾರೆ ರೀ. ಪೇಶನ್ಸ್ ಅನ್ನೋದು ಇರ್ತೈತ್ರಲ್ಲ, ಅದ ಅಷ್ಟ ಲಗುಟ್ ಯಾರಿಗೂ ಬರೋಲ್ರಿ ಅದ. ಬಹಳಷ್ಟು ಮಂದಿ ಯಾವ್ದೋ ಸಣ್ಣ ಮ್ಯಾಟರ್ದಾಗ ಹೋಪ್ ಕಳ್ಕೊಂಡ್ ಬಿಟ್ಟಾರ್ರಿ. 17 ವರ್ಷ ಆತ್ರಿ ಸರ್ ನಾವ.
ಅದೇ ರೀ ಒಂದ್ ಗತ್ತಿನಾಗ ಅದು ರೀ ಹಿಂದಿಲ್ ನಾಳೆ ಹಿಂದ ಅಂತ 17 ವರ್ಷ ಆದ್ರೂ ಆ ಪ್ರೀತಿ ಅಭಿಮಾನ ಕಡಿಮೆ ಆಗಿಲ್ರಿ. ಅದ್ ಆಗೋದು ಇಲ್ರಿ. ಸೊ ಯಾವ್ದಾರ ಒಂದ್ RCB ಅಭಿಮಾನಿಗಳ ಸಂಬಂಧ ಏನಾರ ಒಂದ್ ಲೈನ್ ಒಂದ್ ಶಾರ್ಟ್ ಮೂವಿದಾಗ ಆತ್ರಿ, ಒಂದ್ ಸಾಂಗ್ ದಾಗ ಅಥವಾ ಯಾವ್ದೋ ರೀಲ್ಸ್ ದಾಗ ಅಥವಾ ಒಂದ್ RCB ಅಂತ ಹೆಸರು ತಗೊಂಡಾಗ ಅದ್ ನನಗೂ ಖುಷಿ ರೀ, ಅವ್ರಿಗೂ ಒಂಥರ ಖುಷಿ. ಅಂದ್ರೆ ನೀವು ಯಾವ್ದು ಶಾರ್ಟ್ಸ್ ನಾಗ ಮಾಡಿರ್ತೀರ ಅದು ಫುಲ್ ಹಿಟ್ ಆಗೇ ಬಿಡ್ತೈತಿ. 4 ವರ್ಷ ಆತ್ರಿ ನಾವ್ ಡೈಲಾಗ್ ಹೇಳಿದ. ಬೆಳಿಗ್ಗೆ ಎಲ್ಲಾರು ವಾಕಿಂಗ್ ಬಂದಿರ್ತಾರ, IPL ಫೈನಲ್ ಮುಗಿಸ್ಕೊಂಡ. ಸೊ ಅಲ್ಲಿ ಒಬ್ಬ KKR, ಚೆನ್ನೈ, ಮುಂಬೈ ಎಲ್ಲಾ ಫ್ಯಾನ್ಸ್ಗಳು ನನ್ನ ಕಾಡ್ತಿರ್ತಾರೆ, ಯಾವಾಗ ಕಪ್ಪಗೆಲ್ಲವ್ರು ಏನಂತ ಹೇಳಿ. ಸೊ ಅವ್ರ ಮಾತು ಕೇಳಿ ಸಿಟ್ಟು ಬಂದ ಅವ್ರ ಏನ್ ಅನ್ನೋದೆಲ್ಲ ಅಂದ ಲಾಸ್ಟಕ್ ಅವೇನ ಮುಂಬೈ ಅಥವಾ ಚೆನ್ನೈ ತಾವ ಹುಡುಗ ಕಾಡ್ತಿರ್ತಾನ್ರ, ಅವ್ರ ಅಕ್ಕನ ಲವ್ ಮಾಡ್ತಿರ್ತೇನ್ರಿ. ಅದ ಅವಾಗ ಹೇಳ್ತೇನ್ರಿ, ಸಿಟ್ನಾಗ ಹೇಳ್ತೇನ್ರಿ, 3 ವರ್ಷ ಆತ್ ನಿಮ್ ಅಕ್ಕ ಲವ್ ಮಾಡಕತ್ತಿ, ಈಗ ಹೇಳತ್ತೇನೆ ನನ್ ಮುಂದ 15 ವರ್ಷ ಆತ ನಮ್ ಟೀಮ್ ಕಪ್ಪ ಗೆದ್ದಿಲ್ಲ, ಟೀಮ್ ಬಿಟ್ಟಿಲ್ಲ, ನಿಮ್ಮ ಅಕ್ಕನ್ ಬಿಡ್ತೀನಿ ನಾನು. ಮುಂದಿನ ವರ್ಷ ರಾತ್ರಿ ನಮ್ ಟೀಮ್ ಕಪ್ ಗೆದ್ದಿ, ಬೆಳಿಗ್ಗೆ ನಿಮ್ಮ ಅಕ್ಕನ್ ಓದಿ ಬಿಡ್ತೀನಿ, ಏನ್ ಮಾಡ್ಕೋ. ಆ ಒಂದ್ ಡೈಲಾಗ್ ಅಲ್ಲಿ ಹೇಳಿದ್ದು ಅದ್ ಈಗಾದ್ರೂ ಜನ ಸ್ಟೇಜ್ ಮ್ಯಾಗ ಅದ್ ಹೇಳದ್ ಬಿಡುದಿಲ್ರಿ, ಅದ್ ಹೇಳಬೇಕ ಮನಿ ಅಂತಾರ. ಹಿಂಗೊಂದ್ ನಮ್ಮ RCB ಅಭಿಮಾನಿಗಳು ಹುಚ್ಚದ ನಾನು ಬೇರೆ ಲೆವೆಲ್ ಐತಿ ಟಾಪ್ನ್ಯಾಗ. ಈಗ ಚಡ್ಡಿ ಆತ್ರಿ, RCB ಆತ್ರಿ, ಇನ್ನೊಂದ್ ಗುಟ್ಕಾರಿ ನೋಡ್ರಿ ಎಷ್ಟು ಅದಾವ ನೋಡ್ರಿ ನೀವು. ಅದೊಂದು ಸಣ್ಣ ಚಟ ಕಲ್ಕೊಂಡ್ ಬಿಟ್ರಿ, ಬಟ್ ಕಲಿಬಾರ್ದಿತ್ತ. ಆಲ್ಮೋಸ್ಟ್ ಹುಡುಗರ್ಗೆ ಹೇಳ್ತೇನ್ರಿ, ಯಾಕಂದ್ರ ಕೆಲವೊಂದ್ ಚಟಗಳು ಹಿಂಗ ಇರ್ತಾವ್ರಿ, ಯಾವ ಲೆವೆಲ್ ಹೋಯ್ತಂದ್ರ ಮುಂದ್ ಸಾವ್ ಹೋಯ್ತಂದ್ರ ಮನುಷ್ಯ ಅಂಜಂಗಿಲ್ರಿ. ಕೆಲವೊಂದ್ ಚಟಗಳು ಹಿಂಗ ಅದಾವ್ರಿ. ಮನ್ಯಾಗ ಪರಿಸ್ಥಿತಿ ಗಂಭೀರ ಇದ್ರು ಅವ್ನ್ ಸಾಲ ಮಾಡ್ಯಾರ ಶೇರೆ ಕುಡಿತಾನ್ರಿ, ಸಾಲ ಮಾಡ್ಯಾರ ಅವ್ನ್ ಊಟಕ ತಿನ್ನಾರ, ಅನಿವಾರ್ಯ ಆಗಿರುತ್ತೋ ಅದ್ ಏನ್ ಗೊತ್ತಿಲ್ರಿ. ಬಟ್ ಮನುಷ್ಯಾಗ ನೆಮ್ಮದಿನ ಹೋಗ್ಬಿಡ್ತಾನ, ಮಾಡೇ ಬಿಡ್ತಾನ್ರಿ ಅವ್. ಕೆಲವೊಂದ್ ಮಂದಿ ನೋಡಿನ್ರಿ ನನ್ನ ಹಾಸ್ಪಿಟಲ್ ಬೆಡ್ ಮೇಲೆ ಕುತ್ಕೊಂಡು ಅವ್ರ ಚಟಗಳು ಅವ್ರು ಬಿಡ್ತಾರಂಗಿಲ್ಲ ಅಂದ್ರ ಅವ್ರ ತಪ್ಪಲ್ರಿ. ಆ ಲೆವೆಲ್ಕ್ ಅವ್ರ ಅದಿಲ್ದ ನಾ ಸತ್ತು ಹೋಗ್ಬಿಡ್ದನ್ಪ ಅನ್ನೋಂಗ್ ಅಡಿಕ್ಟ್ ಆಗಿಬಿಡ್ತದ. ಯಾವ್ದೋ ಒಂದ್ ಚಟ ಆಗಲ್ರಿ, ಕಲಿಯೋಕ್ಕಿಂತ ಮುಂಚೆನ ಒಂದ್ಸಲ ದೂರ ಆಗಿಬಿಡ್ರಿ, ಅದಕ್ಕ ಕಲತ್ ನಾಳ ಇಷ್ಟ ಅನಿವಾರ್ಯ ಆಗಿಬಿಡ್ತಾನ್ರಿ ಮನುಷ್ಯ. ಸೊ ನನಗೆ ಒಂದ್ ಯಾವ್ದು ಸ್ಮೋಕಿಂಗ್ ಆತ್ರಿ, ಸೇರೆ ಆತ್ರಿ, ನನ್ ಜೀವಮಾನದಾಗ ನಾ ಮುಟ್ಟಿಲ್ಲ. ಬಟ್ ಗುಟ್ಕಾಕ ಒಂದ್ ಇಷ್ಟ ಅಡಿಕ್ಟ್ ಆಗಿಬಿಟ್ರು ನಾವ. ಯಾಕಂದ್ರೆ ಕೆಲವೊಂದ್ ಟೈಮ್ ನನ್ ಶೂಟಿಂಗ್ ಕೂತಾಗ ಒಂದ್ 10 ನಿಮಿಷ ಬ್ರೇಕ್ ಬಿಟ್ನಂದ್ರ ಅಷ್ಟ್ರೊಳಗ ತಿಂದು ಮುಗಿಸಿರ್ತೇನ್ರಿ. ಸೊ ಲಪಂಗ ರಾಜ ಎಲ್ಲರಿಗೂ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತಾನ, ಗುಟ್ಕಾ ಪಟಕ ಅಂತ ಹೊಲ ಚಟ ಮಾಡಕ್ ಹೋಗ್ಬಿಡ್ರಿ. ಯಾಕಪ್ಪ ಅಂದ್ರ ನಾ ಆಲ್ಮೋಸ್ಟ್ ಗುಟ್ಕಾ ತಿಂತೀನಿ, ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತ್ರಿ. ಮಮ್ಮ ವಿಮಲ್ ಐತೇನ್ ಭಯಾಗ ಅಂತ ಕಮೆಂಟ್ನ ಹಾಕಿರ್ತಾರ. ಬಟ್ ಇದಕ್ಕೊಂದ್ ಏನು ಇನ್ಸ್ಪಿರೇಷನ್ ತೋರಾಕ್ ಹೋಗ್ಬೇಡ್ರಿ, ದಯವಿಟ್ಟು ಕಾಲ್ ಬರ್ತೀನಿ. ಯಾಕಂದ್ರ ಹಬ್ರೇಡ್ ಕಾಲ್ರಿ, ಈಗ ಸಣ್ಣ ಮ್ಯಾಟರ್ದಾಗ ಏನಾರ ಆಗತ್ತಾವ. ದಯವಿಟ್ಟು ಅಂತ ಹೊಲ ಚಟಗಳು ಮಾಡಕ್ ಹೋಗ್ಬೇಡ್ರಿ. ಈಗ ಸಣ್ಣಂಗೆ ಏನಾರ ಕಲಿಯಾತಿರ ಅಂದ್ರ ಈಗ ಸ್ಟಾಪ್ ಮಾಡಿಬಿಟ್ರಿ, ಕಲದ್ ನಾಳಕ ಬಾಳ ಪರಿಸ್ಥಿತಿ ಕೆಟ್ಟ ಬಿಡ್ತಾರ. ಏ ನೀ ಏನ್ ಓದಿರ್ತೀಯೋ ಪಿಸ್ತ್ರಿಯ? ನನ್ನ ಗಂಡನ ಹೆಸರು ಮಲ್ಲಪ್ಪ, ನೀ ಬಾಯಿ ಮುಚ್ಚೋತು.